go. So hi guys, welcome back to Study Adda in Kannada. ಸುಮಾರು ದಿನ ಆಗೋಗಿತ್ತು ಹಿಂಗೆ ಹೇಳಿ. ಆ್ಯಕ್ಚುಲಿ ಏನಂದರೆ ಈಗ ನಾನು 10th ಸ್ಟ್ಯಾಂಡರ್ಡ್, ಓಕೆ, 9th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಇತ್ತು, ಎಲ್ಲ ಮುಗಿಸಿ ಈಗ ಮತ್ತೆ ಬ್ಯಾಕ್ ಟು ಫಾರ್ಮ್ ಬರೋಕ್ಕೆ ಇಷ್ಟು ದಿನ ಆಯಿತು. ಆ್ಯಂಡ್ ನಮಗೆ ಸೆಷನ್ಸ್ ಬ್ರೇಕು ಕೊಟ್ಟಿರಲಿಲ್ಲ. ಸೆಷನ್ ಅಂದರೆ ಸಮ್ಮರ್ ಹಾಲಿಡೇಸ್ ಅಂತ ಏನು ಕೊಡ್ತಾರೆ ಅದು ಕೊಟ್ಟಿರಲಿಲ್ಲ 10th ಅಂತ. ಒಂದು 2 days ಕೊಟ್ಟಿದ್ದರು ಅಷ್ಟೇ. ಸೊ ಅದರಿಂದ ಬ್ರೇಕು ಸಿಕ್ಕಲಿಲ್ಲ ವೀಡಿಯೋ ಮಾಡೋಕ್ಕೆ. ಸೊ ಗೈಸ್, ನಾನು ಈಗಲೂ ಹೇಳ್ತೀನಿ, ನಾನು ದಿನ ಒಂದು ವೀಡಿಯೋ ಕೊಡ್ತೀನಿ ಅಥವಾ 3 ದಿನಕ್ಕೆ ಒಂದು ವೀಡಿಯೋ ಕೊಡ್ತೀನಿ ಆಗಲ್ಲ. ಬಟ್ ಮಂತ್ಲಿ ಅಟ್ಲೀಸ್ಟ್ 3 to 4 ವೀಡಿಯೋಸ್ ಅಂತೂ ಪಕ್ಕಾ ಬರುತ್ತೆ. ದಟ್ ಈಸ್ ಶ್ಯೂರ್. ನಾನು ಪಕ್ಕ ಹೇಳ್ತೀನಿ ಅದನ್ನು. ಬಟ್ ಇವಾಗಲೇ ಅಂತ ಹೇಳೋಕ್ಕಾಗಲ್ಲ. ಮಂತ್ಲಿ 3 to 4 ವೀಡಿಯೋಸ್. 4 ವೀಡಿಯೋಸ್ ಕಂಟಿನ್ಯೂಸ್ ಆಗೋ ಬರ್ಬೋದು, ಇಲ್ಲ ವೀಕ್ಲಿ ಒನ್ಸ್ ಬರ್ಬೋದು, ಇಲ್ಲ ಒಂದು ವಾರ ಬಿಟ್ಟು ಮತ್ತೆ 2 weeks ಬಿಟ್ಟು 1-2 ಬರ್ಬೋದು. ಆ ಥರ ಬರ್ತಾ ಇರುತ್ತೆ. ಬಟ್ 4 ವೀಡಿಯೋಸ್ ಪಕ್ಕ ಕೊಡ್ತೀನಿ ಮಂತ್ಲಿ ಅಂತ ಹೇಳ್ತೀನಿ. ಸೊ ಬಟ್ ಅದು ಬ್ರೇಕ್ ಆಗುತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ. ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ 10th. ಸೊ ಅದರಿಂದ ಐ ಥಿಂಕ್ ಯು ಗೈಸ್ ವಿಲ್ ಹೋಪ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇವತ್ತು ಏನು ಟೀಚ್ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ಹೆರಾನ್ಸ್ ಫಾರ್ಮುಲಾ ತುಂಬ ಈಸಿ ಚಾಪ್ಟರು. ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಗೈಸ್, ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಫ್ರೀಕ್ವೆಂಟಾಗಿ ವೀಡಿಯೋಸ್ ಹಾಕ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಗೈಸ್, ಇವಾಗ ನಾನೇನೋ ಒಂದು ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ. ದ್ಯಾಟ್ ಈಸ್ ಲೈಕ್, ಇಷ್ಟು ದಿನ ಪೆನ್ನು ಪೇಪರಲ್ಲಿ ಬರಿತಾ ಇದ್ದೆ, ಈಗ ಒಂದು ಸ್ವಲ್ಪ ಡಿಜಿಟಲ್ ಬೋರ್ಡ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇದು ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋಲು ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಐ ವಿಲ್ ಗೋ ಬ್ಯಾಕ್ ಟು ಪೆನ್ ಆ್ಯಂಡ್ ಪೆನ್ಸಿಲ್. ಸೊ ಫಸ್ಟು ನಾವು ಫಾರ್ಮುಲಾಸ್ ನೋಡ್ಕೊಳ್ಳೋಣ, ಓಕೆ. ಸೊ ಹೆರಾನ್ಸ್ ಫಾರ್ಮುಲಾ ಯಾವ್ಯಾವ ಫಾರ್ಮುಲಾಸ್ ಇದೆ ಅಂದರೆ, ನಾನು ಇಲ್ಲಿಗ ಏರಿಯಾನ ಟ್ರಯಾಂಗಲ್ ಶೇಪಲ್ಲಿ, ಲೈಕ್ ನಂಗೆ ಸ್ಪೇಸ್ ಜಾಸ್ತಿ ಇಲ್ಲ, ಸೊ ಅದಕ್ಕೋಸ್ಕರ ಟ್ರಯಾಂಗಲ್ ಶೇಪ್ ಬರದೆ ಅಂದರೆ ಅದು ಏರಿಯಾ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಟ್ರಯಾಂಗಲ್ ಅಂದರೆ ಏರಿಯಾ ಇಸ್ ಈಕ್ವಲ್ ಟು, ಇದು ಫಸ್ಟ್ ಫಾರ್ಮುಲಾ, ಓಕೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ನಿಮಗೆ ಹೈಟ್ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಬಟ್ ನೀವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದಾಗಲೂ ಇದನ್ನು ಯೂಸ್ ಮಾಡ್ಬೋದು. ಬಟ್ ಬೇರೆ ಟೈಪ್ ಆಫ್ ಟ್ರಯಾಂಗಲ್ಗೆ ನೀವು ಇದು ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ನಿಮಗೆ ಸೆಕೆಂಡ್ ಶಾರ್ಟೆಸ್ಟ್ ಸೈಡ್ ಏನಿರುತ್ತೆ ಅದೇ ನಿಮ್ಮ ಹೈಟ್ ಆಗಿರುತ್ತೆ. ಬಟ್ ಬೇರೆ ಟ್ರಯಾಂಗಲಲ್ಲಿ ಆಗಾಗಲ್ಲ, ಸೈಡ್ ನೀವು ಹೈಟ್ ಅಂತ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದು ಬರೀ ರೈಟ್ ಆ್ಯಂಗಲ್ ಮತ್ತು ನಿಮಗೆ ಹೈಟ್ ಆಫ್ ದ ಟ್ರಯಾಂಗಲ್ ಗೊತ್ತಿದ್ದಾಗ ಮಾತ್ರ ಯೂಸ್ ಮಾಡಬೇಕು. ನೆಕ್ಸ್ಟ್ ಹೋಗೋಣ. ಸೊ ಇದು ಇಲ್ಲಿರಲಿ. ನೆಕ್ಸ್ಟ್ ಫಾರ್ಮುಲಾ, ದಟ್ ಇಸ್ ಡೆಲ್ಟಾ ಇಸ್ ಈಕ್ವಲ್ ಟು ರೂಟ್ ಆಫ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು, ನಾನು ಕೆಳಗಡೆ ಬರಿತಾ ಇದ್ದೀನಿ, ಅದು ಅಲ್ಲೇ ಬರ್ಕೋಬೇಕು, ನನಗೆ ಸ್ಪೇಸ್ ಇಲ್ಲ, ಕಮ್ಮಿ ಇದೆ, ಎಸ್ ಮೈನಸ್ ಸಿ. ಸೊ ಇದು ಹೆರಾನ್ಸ್ ಫಾರ್ಮುಲಾ. ಎ ಬಿ ಸಿ ಏನಂದರೆ ಅದು ಸೈಡ್ಸ್ ಆಫ್ ದ ಟ್ರಯಾಂಗಲ್, ಆಯಿತಾ. ಸೊ ನಿಮಗೆ ಇಲ್ಲಿ ಎಸ್ ಅಂದರೆ ಏನು ಅಂದರೆ ಸೆಮಿ ಪೆರಿಮೀಟರ್ ಅಂತ. ಪೆರಿಮೀಟರ್ ಇರುತ್ತೆ, ದ ಮೆಜರ್ಮೆಂಟ್ ಆಫ್ ಬೌಂಡ್ರಿ ಅಂತ ಏನು ಕರಿತೀವಿ, ಅದ್ರದ್ದು ಹಾಫು ಸೆಮಿ ಪೆರಿಮೀಟರು. ನೀವು ಸೆಮಿ ಪೆರಿಮೀಟರ್ ಫೈಂಡ್ ಮಾಡಬೇಕಂದ್ರೆ ಇನ್ನೂ ಒಂದು ಫಾರ್ಮುಲಾ ಇದೆ, ದಟ್ ಈಸ್ ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಜಾಗ ಸಾಲ್ತಾ ಇಲ್ಲ. ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಇದು ಸೆಮಿ ಪೆರಿಮೀಟರ್ ಫಾರ್ಮುಲಾ. ನಿಮಗೇನಾದ್ರು ಪೆರಿಮೀಟರ್ ಬೇಕಾದರೆ ಈ 2 ಇಲ್ಲಿಗೆ ಟ್ರಾನ್ಸ್ಪೋಸ್ ಮಾಡಿಕೊಂಡು ನೀವು 2s ಅಂತ ಹಾಕೋಬೋದು. ಸೊ ದಿಸ್ ಇಸ್ ಪೆರಿಮೀಟರ್ ಫಾರ್ಮುಲಾ. ಆ್ಯಂಡ್ ನೀವು ಈ 2 ಇಲ್ಲಿ ನೀವು ಡಿನಾಮಿನೇಟರ್ಗೆ ಟ್ರಾನ್ಸ್ಪೋಸ್ ಮಾಡಿಕೊಂಡ್ರೆ ಇಟ್ಸ್ ಸೆಮಿ ಪೆರಿಮೀಟರ್. ಇದನ್ನು ನೀವು ಈ ಫಾರ್ಮುಲಾದಲ್ಲಿ ಯೂಸ್ ಮಾಡ್ಬೋದು. ಟ್ರಯಾಂಗಲ್ ಅಂದರೆ
ಹೆರಾನ್ಸ್ ಫಾರ್ಮುಲಾದಲ್ಲಿ ಇನ್ನೂ ಸುಮಾರು ಫಾರ್ಮುಲಾಸ್ ಇದೆ. ಅದು ಯಾವುದಂದರೆ ನೆಕ್ಸ್ಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮುಲಾ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ಸೈಡು ಎ ಅಂತ ತೊಗೊಳ್ಳೋಣ. ಎ ಅಂತ ತೊಗೊಳ್ಳೋಣ. ಈಗ ನೀವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಫೈಂಡ್ ಮಾಡಬೇಕಾದ್ರೆ ಏರಿಯಾ ಇಸ್ ಈಕ್ವಲ್ ಟು √3/4 ಎ ಅಂದರೆ ಸೈಡ್ ಸ್ಕ್ವೇರ್, ಆಯಿತಾ. ಸೊ ಇದು ಫಾರ್ಮುಲಾ ನಿಮಗೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ನೀವು ಬಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಹೈಟ್ ಫೈಂಡ್ ಮಾಡಬೇಕಾದ್ರೆ ಇನ್ನೊಂದು ಫಾರ್ಮುಲಾ ಇದೆ. ಅದು ಯಾವುದು ಅಂದರೆ, ಈಗ ನೋಡಿ ನಾನು ಮತ್ತೆ ಸೈಡ್ ಎ ಅಂತಲೇ ತೊಗೋತೀನಿ. ನೀವು ಹೈಟ್ ಫೈಂಡ್ ಮಾಡಬೇಕಂದ್ರೆ h ಇಸ್ ಈಕ್ವಲ್ ಟು √3/2 ಎ. ಒಂದು ಸೈಡ್ ಮಲ್ಟಿಪ್ಲೈ ಮಾಡಬೇಕು √3/2ಗೆ. ಇದು ಹೈಟ್ ಫೈಂಡ್ ಮಾಡೋಕ್ಕೆ. ಇನ್ನು 2 ಫಾರ್ಮುಲಾ ಇದೆ. ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಫಾರ್ಮುಲಾ, ಇನ್ನೊಂದು ಹೆರಾನ್ಸ್ ಫಾರ್ಮುಲಾ ಏನು ಯೂಸ್ ಮಾಡ್ತೀವಿ ಅದು, ಇನ್ನೊಂದು ಐಸೋಸೆಲೆಸ್ ಟ್ರಯಾಂಗಲ್. 2 ಹೇಳ್ತೀನಿ. ಈಗ ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಫಾರ್ಮುಲಾ ಹೋಗೋಣ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಫಾರ್ಮುಲಾ ಅಂದರೆ ನಿಮಗೆ √S of S minus A ಹೋಲ್ ಕ್ಯೂಬ್ ಇದು ನಿಮಗೆ ಫಾರ್ಮುಲಾ ಬರುತ್ತೆ. ಯಾವುದು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು. ನೀವು ಐಸೋಸೆಲೆಸ್ ಟ್ರಯಾಂಗಲ್ ಫೈಂಡ್ ಮಾಡ್ತೀರಾ ಅಂದರೆ ಐಸೋಸೆಲೆಸ್ ಟ್ರಯಾಂಗಲ್ ಏರಿಯಾ ಇಸ್ ಈಕ್ವಲ್ ಟು √S of S minus A ಹೋಲ್ ಸ್ಕ್ವೇರ್ ಇಂಟು S minus B. ಸೊ ಇದು ನಿಮಗೆ ಐಸೋಸೆಲೆಸ್ ಟ್ರಯಾಂಗಲ್ ಫಾರ್ಮುಲಾ. ಇದೆಲ್ಲ ಫಾರ್ಮುಲಾಸು. ಸೊ ಇದನ್ನು ನೀವು ಅಪ್ಲೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನಿಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವಿಂಗ್ ಬೇಕಾದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಹಾಕ್ತೀನಿ. ನಿಮ್ಗೇನಾದ್ರು ಪ್ರಾಬ್ಲಮ್ ಸಾಲ್ವಿಂಗ್ ಬೇಕಾದರೆ ಕಮೆಂಟ್ ಮಾಡಿ. ಇಲ್ಲಾಂದರೂ ಎಕ್ಸಾಂಪಲ್ಸ್ ಒಂದೆರಡು ನೆಕ್ಸ್ಟ್ ವೀಡಿಯೋದಲ್ಲಿ ಬರಬಹುದು. ಇಲ್ಲ ನಾನು ಒಂದೇ ಸತಿ ನೆಕ್ಸ್ಟ್ ಚಾಪ್ಟರಿಗೆ ಜಂಪ್ ಆಗ್ತೀನಿ. ಬಿಕಾಸ್ ಈ ಚಾಪ್ಟರ್ ತುಂಬ ಈಸಿ ಇದೆ. ಈ ಫಾರ್ಮುಲಾಸ್ ನೀವು ಯೂಸ್ ಮಾಡಿಬಿಟ್ಟು ಫೈಂಡ್ ಮಾಡ್ಬೋದು. ನಿಮ್ಗೇನಾದ್ರು ಡಿಫಿಕಲ್ಟಿ ನೀವೇನಾದ್ರು ಫೇಸ್ ಮಾಡಿದ್ರೆ ಅದನ್ನು ನೀವು ಕಮೆಂಟಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು, ಅದಕ್ಕೆ ನೀವು ವೇಟ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇಷ್ಟೊತ್ತವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರು ಕಲ್ತ್ಕೋಬೇಕು ಬಟ್ ಗೊತ್ತಾಗ್ತಿಲ್ಲ, ಕಾನ್ಸೆಪ್ಟ್ಸ್ ಈಸಿ ಆಗಬೇಕು ಅಂದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಸಜೆಸ್ಟ್ ಮಾಡಿ ಚಾನಲ್ನ, ನಿಮ್ಗೆ ಏನಾದ್ರು ಇಷ್ಟ ಆದರೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್, ಸಬ್ಸ್ಕ್ರೈಬ್. ಓ ಗೈಸ್, ಇದಕ್ಕೂ ಜಾಗ ಸಾಲ್ತಾ ಇಲ್ಲ. ಈಗ ಸಾಲ್ತು. ಸಬ್ಸ್ಕ್ರೈಬ್ ಗೈಸ್, ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.